ಫೋನ್ ಮಾಡ್ಬಿಟ್ಟು ಅಮ್ಮ ಅಕ್ಕ ಅನ್ಬಿಟ್ಟು ಕಟ್ ಮಾಡ್ಬಿಟ್ರೆ ಇಲ್ಲ ಅಡ್ರೆಸ್ ಹೇಳಿ FIR ಕಾಪಿ ಕಳಿಸ್ತೀನಿ ಆಮೇಲೆ ಮಾತಾಡ್ಕೊಳ್ಳೋಣಂತೆ. ಹೋಲ್ಡ್ ಮಾಡಿ ಯಾರು ಕಾನ್ಫರೆನ್ಸ್ ಆಗ್ತಾ ಇದೀರಾ ಅದೇ ಯಾವಾಗ್ಲೂ ಕಾನ್ಫರೆನ್ಸ್ ಆಗಿಲ್ಲ ಹೇಳಿ. ಅಲ್ಲ ನೀವು ಒಬ್ಬರೇ ಮಾತಾಡಕ್ಕೆ ಮೀಟರ್ ಇಲ್ವಾ? ನಾನು ಒಬ್ಬನೇ ಮಾತಾಡ್ತಾರೆ ಹೇಳಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗಾಯ್ಸ್. ಗೈಸ್ ಟೈಟಲ್ ತಮ್ಮನೇಲಿ ನೋಡಿದಂಗೆ ಇದು ಪ್ರಾಂಕ್ ಕಾಲ್ 2.2. ಓದ್ ವಿಡಿಯೋಗಿಂತ ಈ ವಿಡಿಯೋ ತುಂಬಾ ಬೆಸ್ಟ್ ಆಗಿರುತ್ತೆ ಅಂಡ್ ತುಂಬಾ ಮಸ್ತ್ ಆಗಿರುತ್ತೆ. ಅಂಡ್ ಲಾಸ್ಟ್ ವರ್ಗು ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಅಂದ್ರೆ ತುಂಬಾ ಮಜವಾಗಿದೆ. ಎಷ್ಟೊಂದು ಬೈಗುಳಗಳು ಅಂಡ್ ಸಿಕ್ಕಾಪಟ್ಟೆ ಫನ್ ಇತ್ತು. ಅಂಡ್ ಲಾಸ್ಟ್ ಅಲ್ಲಿ ನೋಡಿ ನಾನ್ ಪ್ರಾಂಕ್ ಮಾಡಕ್ ಹೋಗಿ ನನ್ಗೆ ಪ್ರಾಂಕ್ ಮಾಡ್ತಾರೆ. ಇವತ್ತು ಈ ಪ್ರಾಂಕ್ ಕಾಲ್ ಅಲ್ಲಿ ನನ್ ಜೊತೆ ಇದಾರೆ ನನ್ನ ಭಾವ ಹಾಗೂ ನಮ್ಮ ಅಕ್ಕ. ಸೊ ಇವರಿಬ್ರು ನನಗೆ ಕಂಪ್ನಿ ಕೊಡ್ತಾ ಇದಾರೆ. ಅಂಡ್ ಇವತ್ತು ಪ್ರಾಂಕ್ ಕಾಲ್ ಮಾಡ್ತಾ ಇರೋದು ಭಾವ ಫ್ರೆಂಡ್ಸ್ಗೆ, ಹಾಗೆ ನಮ್ಮ ದೊಡ್ಡಕ್ಕಗೆ, ಆಮೇಲೆ ನನ್ನ ತಮ್ಮಗೆ, ಆಮೇಲೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ಗೆ, ಆಮೇಲೆ ಸ್ವಲ್ಪ ಫ್ಯಾಮಿಲಿ ಅವ್ರಿಗೆ. ಸೊ ಯಾರ್ಯಾರು ಪ್ರಾಂಕ್ ಆಗ್ತಾರೆ, ಯಾರ್ಯಾರು ಬೇಗ ಕಂಡುಹಿಡಿತಾರೆ ಅನ್ನೋದನ್ನ ನೋಡೋಣ. ಅಂಡ್ ಲಾಸ್ಟ್ ವಿಡಿಯೋಗಿಂತ ಈ ವಿಡಿಯೋ ತುಂಬಾ ಬೆಟರ್ ಆಗಿರುತ್ತೆ. ಅಂಡ್ ತುಂಬಾ ಯಾವುದೇ ಕಾರಣಕ್ಕೂ ಯಾರಿಗೂ ಡೌಟ್ ಬರ್ದೇ ಇರೋ ತರ ವಿಡಿಯೋ ಬಂದಿದೆ. ಮಿಸ್ ಮಾಡದೆ ಲಾಸ್ಟ್ ವರ್ಗು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಗೈಸ್ ನಾನೀಗ ನಮ್ಮ ಭಾವ ಅವ್ರ ಫ್ರೆಂಡ್ಗೆ ಪ್ರಾಂಕ್ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಭಾವನ್ ಫ್ರೆಂಡ್ ಅವ್ರ ಹೆಸರು ಭಾವ ದಿವಾಕರ್. ಓಕೆ ಗೈಸ್, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿಜ ಗೊತ್ತಿಲ್ಲ. ಸೊ ಒಂದು ಐಡಿಯಾ ಇಟ್ಕೊಂಡು ಕಾಲ್ ಮಾಡ್ತಾ ಇದೀನಿ, ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಒಂದು ನಂಬರ್ ಕಮ್ಮಿದೆ, 74833296 ಹಾಂ 333. ಓಕೆ ಗೈಸ್ ಬನ್ನಿ ಕಾಲ್ ಮಾಡಿ. ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. ಬಿಸಿ ಬರ್ತಾ ಇದೆ. आपके द्वारा डायल किया गया नंबर अभी व्यस्त है. ಇನ್ನೊಂದ್ಸರಿ ಟ್ರೈ ಮಾಡಿ. ಅಲ್ಲ ನಂಬರ್ ಬ್ಲಾಕ್ ಮಾಡ್ಬಿಟ್ಟಾರೆ, ಏನೋ ಗೊತ್ತಿಲ್ಲ. ಬ್ಲಾಕ್ ಆದ್ರೆ ಫಸ್ಟ್ ರಿಂಗ್ ಆಗಿ ಕಟ್ ಆಗುತ್ತೆ. ಇರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು ಅಥವಾ ಯಾರಲ್ಲ ಪುನಃ ಕರೆ ಮಾಡಿ. ಲವರ್ आपने जिस व्यक्ति को कॉल किया है वो अभी दूसरे ಇರ್ಬೋದು. ಹಲೋ ಹಲೋ ಹೇಳಿ. ಯಾರು ದಿವಾಕರ ಮಾತಾಡ್ತಾ ಇರೋದು? ಹಾ ಹೌದು ಹೇಳಿ. ಫುಲ್ ಆರಾಮಾಗಿರ್ಬೇಕಲ್ಲ ನೀವು? ಫುಲ್ ಆರಾಮಾಗಿರ್ಬೇಕಲ್ವಾ ನೀವು ಅಂದೆ? ಯಾರು ಮಾತಾಡ? ಅಲ್ಲ ಫೋನ್ ಕಟ್ ಮಾಡಕ್ ಹೋಗ್ಬೇಡಿ, ನಾನು ಮಾತಾಡೋವರೆಗೂ ಫುಲ್ ಆರಾಮಾಗಿರ್ಬೇಕಲ್ವಾ ನೀವು? ಫುಲ್ ಆರಾಮಾಗಿ ನೆಮ್ಮದಿಯಾಗಿರ್ಬೇಕು ತಾನೆ? ಹಾ ಹೇಳಿ ಯಾರು? ಅಲ್ಲ ಹೇಳೋದಲ್ಲ, ಮೊಬೈಲ್ ರಿಪೇರಿ ಕೊಟ್ರೆ ಮೊಬೈಲ್ ರಿಪೇರಿ ಮಾಡ್ಬೇಕು, ರಿಟರ್ನ್ ಕೊಡ್ಬೇಕು, ಅದ್ ಮಾತ್ರ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಪರ್ಸನಲ್ ಫೋಟೋಸ್ ಅವೆಲ್ಲ ಲೀಕ್ ಮಾಡ್ಬೇಕು. ಯಾಕೆ ಮಾಡ್ತೀರಾ? ಪರ್ಸನಲ್ ಪ್ರಾಡಕ್ಟ್ ಯಾವುದು? ಯಾವ್ದು ಮೊನ್ನೆ ರೀಸೆಂಟ್ ಒಂದು ಮೊಬೈಲ್ ಕೊಟ್ಟಿದ್ನಲ್ಲ, ಮಾಡಲು ಹಾ ಮಾಡಲು V21. V21 ಹೌದು ಯಾವಾಗ ಕೊಟ್ಟಿದ್ರಿ? ಕೊಟ್ಟಿದ್ನಲ್ವಾ ಬ್ಯಾಕು? V21 ಯಾವ್ದು ಮಾಡಿಲ್ವಲ್ಲ? ಮಾಡಿದೀರಾ, ನೀವೇ ಮಾಡಿದೀರಾ ದಿವಾಕರ್, ನೀವೇ ತಾನೇ? ಹಾ ಹೌದು ನೀವೇ ಮಾಡಿದೀರಾ. ಪರ್ಸನಲ್ ಫೋಟೋಸ್ ಎಲ್ಲ ಲೀಕ್ ಮಾಡಿದೀರಾ. ಇವಾಗ ಟ್ರೋಲ್ ಪೇಜ್ ಅವರು ಅದನ್ನೇ ಹಾಕೊಂಡು ರುಕ್ತಿದಾರೆ ನನ್ನ. ಇಲ್ಲ ವಾಯ್ಸ್ ಬ್ರೇಕ್ ಆಗ್ತಿದೆ, ಕರೆಕ್ಟಾಗಿ ಮಾತಾಡಿ. ಇವಾಗ ಅದನ್ನ ತೋರ್ಸ್ಬೇಕಾ ನಾನು ನಿಮ್ಗೆ? ಯಾವ ಟ್ರೋಲ್ ಏನೋ ತೋರ್ಸ್ಬೇಕಾ? ಅಲ್ಲ ನಾನು ನಿಮ್ಗೆ ತೋರ್ಸ್ಬೇಕಾ ಅಂತ? ಕಳ್ಸಿ ಫೋಟೋಸ್. ಯಾಕೆ ಕಳಿಸ್ಬೇಕು ನಾನು? ಯಾಕೆ ಕಳಿಸ್ಬೇಕು ನಾನು? ಕಂಪ್ಲೇಂಟ್ ಆಗಿದೆ ಮತ್ತೆ ನನಗಿದ್ರ ಒಂಥರ ಸಂತೋಷ. ಕಳಿಸ್ಬೇಕು ಅಂತ ತಿರ್ಗಿ ಅಲ್ಲಿಂದ ಅಲ್ಲಿಗೆ. ಯಾವ V21 ನೀವು ಫೋಟೋ ಕಳ್ಸಿದ್ರೆ ತಾನೇ ಗೊತ್ತಾಗೋದು ಯಾವ ತರ ಯಾವಾಗ ತರ ಯೂಸ್ ಮಾಡ್ತೀರಿ ಅಂತ. ಅಲ್ಲ ಮೊಬೈಲ್ ಫೋಟೋ ಕಳ್ಸಿದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಕಳ್ಸಿ, ಬಿಲ್ ಇರುತ್ತಲ್ಲ ನಿಮ್ಗೆ ಯಾವಾಗ ತರ ಯೂಸ್ ಮಾಡ್ತೀರಿ ಅಂತ. ಬಿಲ್ ಇದ್ರೆ ಅದು ನೀವು ಗೊತ್ತಾಗ್ಬಿಡುತ್ತೆ ಯಾವತ್ತೇನು ಅಂತ. ಕಳ್ಸಿ, ಫೋಟೋ ಕಳ್ಸಿದ್ರೆ ತಾನೇ ಗೊತ್ತಾಗೋದು. ಅದೆಲ್ಲ ನನ್ಗೆ ಬೇಕಿಲ್ಲ. ನಿನ್ ಯಾಕೆ ಲೀಕ್ ಮಾಡಿದೆ ಅದ್ ಹೇಳ್ರಿ. ಮತ್ತೆ ಅಂಗಡಿ ಹತ್ರ ಯಾರಂದ್ರೆ ಗೊತ್ತೇ ಇಲ್ಲ ನಮ್ಗೆ. ಕಾಲ್ ಮಾಡ್ಬಿಟ್ಟು ಇವ್ರು ಈ ತರ ಇದಾರೆ. ಅಲ್ಲ ಗೊತ್ತಿಲ್ದ ಹಂಗೆ ಗೊತ್ತಾಗುತ್ತೆ ನಿಮ್ಮ ಹೆಸರು? ನೀವೇ ನನ್ನ ಹತ್ರ ಮಾತಾಡಿದಿರ, ನೀವೇ ನನ್ನ ಹತ್ರ ಮಾತಾಡಿ ಓಕೆ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಹೇಳಿ, ಇವಾಗ ನೋಡಿದ್ರೆ ಯಾರು ಅಂತ ಗೊತ್ತಿಲ್ಲ, ಏನು ಹಂಗೆ ಹಿಂಗೆ ಅಂತ ನಾಟಕಗಳು ಮಾಡ್ತೀರಾ ನೀವು. ಹೌದು ಸರ್, ಫೋಟೋ ಕಳ್ಸಿ. ಹೇಳ್ತಾ ಇಲ್ವಾ, ಬಿಲ್ ಫೋಟೋ ಕಳ್ಸಿ. ಅಲ್ಲ ಬಿಲ್ ಫೋಟೋ ನಾನೇ ಕಳ್ಸಲ್ಲ. ನಾನು ಬಿಲ್ ತಗೊಂಡಿರ್ತೀರಲ್ಲ, ಬಿಲ್ ಫೋಟೋ ನಾನು ಕಳ್ಸಲ್ಲ. ಯಾಕೆ ಕಳ್ಸ್ಬೇಕು ನಾನು? ಆಯ್ತು ಕಂಪ್ಲೇಂಟ್ ಕೊಟ್ಕೋ ಹೋಗು. ನನ್ನ ನಂಬರ್ ಐತೆ ತಾನೆ, ಡೀಟೇಲ್ಸ್ ಇದೆ. ಅಯ್ಯೋ ಎಲ್ಲ ಕಟ್ಕೊಂಡಿದೀನಿ, ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲ ಕೊಟ್ಕೊಂಡಿದೀನಿ. ಅಲ್ಲ ಫಸ್ಟ್ ಕೇಳಿಸ್ಕೊ, ಕಂಪ್ಲೇಂಟ್ ಕೊಟ್ಟಿದೀನಿ. ನಾನ್ ಮರ್ಯಾದಿಂದ ಮಾತಾಡ್ತಾ ಇದೀನಿ, ನೀನ್ ಹೇಳು ಹೋಗು ಬಾ. ಬಿಲ್ ಫೋಟೋ ಕಳ್ಸಪ್ಪ ಅಂತ ಹೇಳ್ತಿರೋದು. ನೀ ಸ್ಟಾರ್ಟಿಂಗ್ ಏನಂತ ಮಾತಾಡ ಕೊಟ್ಕೋ ಹೋಗು ಅಂದ್ರೆ ಕೊಟ್ಕೋತೀನಿ, ಕೊಟ್ಟಿದೀನಿ. ಅಲ್ಲ ಯಾರಂತಾನೆ ಗೊತ್ತಿಲ್ಲ ನನಗೆ. ಬಾ ಅಲ್ಲ ಪೊಲಿಟಿಷನ್ ಹತ್ರ ಬಾ, ಈಗ್ಲೇ ಬಾ. ಆಯ್ತು ಕಳ್ಸಿ. ನೀನ್ ಬಾಪ್ಪ ಹತ್ರ ಫೋಟೋ ಕಳ್ಸಪ್ಪ ಫಸ್ಟ್. ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀಯ ಬಾ. ನಿನ್ ಹತ್ರ ಬಿಲ್ ಫೋಟೋ ಕಳ್ಸು ಫಸ್ಟ್.
ಇವಾಗ ನೀನೇ ತಾನೇ ಹೇಳಿದ್ ಕೊಟ್ಕೋ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತವಾ ಕೊಟ್ಕೊಂತೀನಿ. ಬಿಲ್ ಫೋಟೋ ಕಳ್ಸಿ. ನೀನ್ ಬಿಲ್ಲೇ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್. ಏನ್ ಬಿಲ್ಲು? ಏನ್ ಬಿಲ್ಲು? ನಿನ್ಗೆ ಗೊತ್ತಿರ್ಬೇಕು ಏನ್ ಬಿಲ್ಲು ಅಂತ. ನನ್ ಕೇಳ ಏನ್ ಬಿಲ್ಲು ಅಂತ. ಯಾವ ಡೇಟ್ ಹೇಳಿ? ಏನ್ ಡೇಟು? ಡೇಟ್ ಅಲ್ಲೇ ಹೇಳ್ಬೇಕಾ? ಡೇಟ್ ಹೇಳಿ. ಡೇಟ್ ಹೇಳಿ. 25ನೇ ತಾರೀಕು. 25ನೇ ತಾರೀಕು. ಹಂಗೆ ಇರಿ ಒಂದ್ ನಿಮಿಷ. ಚೆಕ್ ಮಾಡಲ್ಲ. ಏನು ಯಾವ ತರ ಕಂಡಕ್ಟ್ ಮಾಡಿದ್ರಿ ನೀವು? ಏನ್ ಆನ್ಲೈನ್ ಬಂದಿದ್ರ? ಆನ್ಲೈನ್ ಬಂದಿದ್ರೆ ಶಾಪಿಂಗ್ ಬಂದಿದ್ರಾ? ಆಫ್ಲೈನ್ ಅಂತ ಹೇಳ್ತೇನೆ ದಿವಾಕರ್ ಅಂತ ನೀವೇ ಮಾತಾಡೋದು ಮತ್ತೆ ಇವಾಗ ಆಫ್ಲೈನ್. ಹೌದು, ಆಫ್ಲೈನ್ ಮಾಡ್ಕೊಡ್ತಾರೆ ಸರ್ವಿಸ್ ನಿಮ್ಗೆ. ಆಫ್ಲೈನ್ ಬಂದು ಕಾಂಟ್ಯಾಕ್ಟ್ ಮಾಡೋದು ಅಂತ ಮಾಡ್ಕೊಡೋದು. ಹೌದು ಸರ್, ಸರ್ವಿಸ್ ಎಲ್ಲಿ ಮಾಡಿಸ್ಕೊಂಡ್ರಿ ನೀವು? ಯಾವ ಶಾಪಲ್ಲಿ ಮಾಡಿಸ್ಕೊಂಡ್ರಿ? ನಿಮ್ಮ ಹತ್ರ ಅಂಗಡಿ ಅಡ್ರೆಸ್ ಹೇಳಿ. ನಿಮ್ದೇ ಅಂಗಡಿ? ಅದೇ ಅಂಗಡಿ ಅಡ್ರೆಸ್ ಹೇಳಿ. ಚಂದಾಪುರ. ಹೌದು ಹೌದು. ಅಂಗಡಿ ಯಾವ ಟೈಮಿಗೆ ಬಂದಿದ್ರಿ? ಹಲೋ, ಯಾವ ಟೈಮಿಗೆ ಬಂದಿದ್ರಿ ಸರ್? ಮಾರ್ನಿಂಗು ಮಾರ್ನಿಂಗ್. ಅದೇ ಯಾವ ಟೈಮ್? 12:30. ಒಂದ್ ನಿಮಿಷ ಹೇಳಿ. 25ನೇ ತಾರೀಕಾ? ಹೌದು. ಒಂದ್ ನಿಮಿಷ ಹೇಳಿ. ಅಲ್ಲ ಇವಾಗ ಏನ್ ಚೆಕ್ ಮಾಡ್ತಿದ್ದೆ ಫಸ್ಟ್? ಅಲ್ಲ ನೀವು ಬಂದಿದ್ದೀರಲ್ಲ, ನೋಡ್ತಾ ಇದೀನಿ ಇದು ಕ್ಯಾಮ್ರಲ್ಲಿ. ಕ್ಯಾಮ್ರಾ ನೋಡಿ ಏನ್ ಮಾಡ್ತೀರಾ? ಮತ್ತೆ ಕ್ಯಾಮ್ರಾದಲ್ಲಿ ನಾನು ಯಾರು ಗೊತ್ತಾಗುತ್ತಾ ನಿಮ್ಗೆ? ಸರ್ ಯಾರು ಫಸ್ಟ್ ಒಂದ್ ನಿಮಿಷ ಹೇಳಿ. ಅಲ್ಲ ಹೇಳದ್ ಕೇಳು ಫಸ್ಟ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. जिस व्यक्ति से बात कर रहे हैं उन्होंने आपकी कॉल को होल्ड पर रखा है. ಹಲೋ, ಹೇಳಿ ಯಾಕೆ ಹೋಲ್ಡ್ ಮಾಡಿದೀರಾ? ಸರ್ ಹೇಳಿ ಸರ್, ಯಾರು ಬೇಕು ಹೇಳಿ ಫಸ್ಟ್. ನೀವು ಹೋಲ್ಡ್ ಮಾಡಿ ಯಾರು ಕಾನ್ಫರೆನ್ಸ್ ಆಗ್ತಾ ಇದೀರಾ? ಅದೇ ಯಾವಾಗೂ ಕಾನ್ಫರೆನ್ಸ್ ಆಗಿಲ್ಲ, ಹೇಳಿ. ಅಲ್ಲ ನೀವು ಒಬ್ಬರೇ ಮಾತಾಡಕ್ಕೆ ಮೀಟರ್ ಇಲ್ವಾ? ನಾವು ಒಬ್ಬನೇ ಮಾತಾಡ್ತಾರೆ, ಹೇಳು. ಮತ್ತೆ ಹೇಳು. ಹೇಳು. ಅಲ್ಲ ಹೇಳಯ್ಯ ಗೀಳಯ್ಯ ಅಂದ್ರೆ ನಾನು ಹೇಳಯ್ಯ ಹೋಗಲು ಬಾರಲು ಏನಿದೆ ಹತ್ರ ಕಿತ್ಕೊಳಕ್ ಹೌದು? ಏಯ್ ಫೋನ್ ಕಟ್ ಮಾಡ್ಬೇಡ. ನೀವೆಲ್ಲ ಫ್ರೆಂಡ್ಸ್ ಬಸ್ ಮಾಡ್ತಾರೆ. ಅವ್ರ ಹತ್ರ ಹಿಂಗೆ ಇರಿ ಇನ್ನೊಂದ್ಸರಿ ಕಾಲ್ ಬ್ಯಾಕ್ ಮಾಡಿ. ಫುಲ್ ರ್ಯಾಶ್ ಆಗ್ಬಿಟ್ಟಿದ್ದಾರೆ. ಹಲೋ, ಯಾವನು ಅಂತ ನಾನು ನಿಂಗೆ ಹೇಳ್ತೀನಿ. ಪೊಲೀಸ್ ಅಂತ ಬಾಪ್ ಪಕ್ಕಂದ ಆಯ್ತು, ಬರ್ತೀನಿ, ಕಟ್ ಮಾಡು. ಕಟ್ ಮಾಡ್ಲಿ ನೀನ್ ಫಸ್ಟ್ ನನ್ ಕ್ಲಾರಿಟಿ ಕೊಡು. ನೀನು ಫೋನ್ ಮಾಡ್ಬಿಟ್ಟು ಅಮ್ಮ ಅಕ್ಕ ಅನ್ಬಿಟ್ಟು ಕಟ್ ಮಾಡ್ಬಿಟ್ರೆ ಆಯ್ತು, ಫೋಟೋ ಕಳ್ಸಿ ಫಸ್ಟ್. ಯಾವ್ದೇ ನಾನು ಗೊತ್ತಿಲ್ದಿರ ಹೆಂಗ್ ಮಾತಾಡ್ತಾ ಇದ್ದೀನಿ ನೀನು? ಅಲ್ಲ ಅಮ್ಮ ಅಕ್ಕ ಅಂತ ಕಟ್ ಮಾಡ್ಬಿಟ್ರೆ ಮತ್ತೆ ನೀವು ಕರೆಕ್ಟ್ ಆಗಿ ಮಾತ್ರ ನಾನು ಕರೆಕ್ಟ್ ಆಗಿ ನಾನ್ ನೆಟ್ವಾಗಿ ಕೇಳ್ತಾ ಇದೀನಿ. ಯಾಕೆ ಲೀಕ್ ಮಾಡಿದೆ ಅಂತ ನಾನು ಕೇಳ್ತಾ ಇದೀನಿ. ಯಾವ ಫೋಟೋ ಕಳ್ಸು, ವಾಟ್ಸ್ಆಪ್ ಮಾಡು, ನೋಡ್ತೀನಿ. ನನ್ ಪರ್ಸನಲ್ ನನ್ ಪರ್ಸನಲ್ ಫೋಟೋಸ್ ನಿನ್ಗೆ ವಾಟ್ಸ್ಆಪ್ ಮಾಡ್ಬೇಕು. ಅದಿನ್ನ ಪಬ್ಲಿಷ್ ಆಗ್ಬೇಕು. ಯಾವಾಗ ಸರ್ವಿಸ್ ಮಾಡ್ತೀರಾ ಅದು ಫೋಟೋ ಕಳ್ಸು ಅಂತ ಹೇಳ್ತಿರೋದು. ಮೊಬೈಲ್ ಫೋಟೋ ಕಳ್ಸಿದ್ರೆ ನಿಂಗೆ ಗೊತ್ತಾಗ್ಬಿಡುತ್ತಾ ಏನು ಅಂತ? ಗೊತ್ತಾಗುತ್ತೆ, ಕಳ್ಸು. ನಾ 1000 ಮೊಬೈಲ್ ಫೋಟೋ ಕಳಿಸ್ತೀನಿ, ನಿಂಗೆ ಗೊತ್ತಾಗ್ಬಿಡುತ್ತಾ? ಗೊತ್ತಾಗುತ್ತೆ, ಕಳ್ಸು. ಹೆಂಗ್ ಗೊತ್ತಾಗುತ್ತೆ? ಒಂದ್ ನಿಮಿಷ ಇರಿ, ನಮ್ಮ ಓನರ್ಗೆ ಕಾಲ್ ಮಾಡ್ತೀನಿ, ಮಾತಾಡಿ. ಓನರ್ ನೀನ್ ಮಾಡ್ಸಿರೋದಪ್ಪ, ನೀನ್ ಮಾಡ್ಸಿರೋದು ಓನರ್ಗೆ ಕಾಲ್ ಮಾಡ್ತೀಯಾ? ಹೌದು, ನಾನು ನಿನ್ಗೆ ನೋಡೇ ಇಲ್ಲ, ಯಾರಂತ ಗೊತ್ತಾಗುತ್ತೆ. ಯಾರಂತ ಗೊತ್ತಾಗುತ್ತೆ. ದಿವಾಕರನ್ ನಾನೇ ಹೇಳ್ತಾ ಇದೀನಿ, ತಿರ್ಗಿ ಯಾರಂತ ನೋಡಿಲ್ಲ. ಯಾರು ಅಂತ ನಾನೇ ದಿವಾಕರ್ ಮಾತಾಡ್ತಿರೋದು, ಯಾರಂತಾನೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಮತ್ತೆ ಹೆಂಗ್ ನೀನು ಗೊತ್ತಾಗುತ್ತೆ? ಕ್ಯಾಮ್ರಾ ಚೆಕ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ನೋಡ್ತೀಯಾ? ಹೌದು. ನನ್ ಫೇಸ್ ನೋಡಿದ್ಯಾ? ಎಲ್ಲಿದೆ ಇವಾಗ? ಎಲ್ಲಿದ್ದೀನಿ ಬಾ, ನಾನು ಹತ್ರ ಬರ್ತಾ ಇದೀನಿ. ಬಾ, ಆಯ್ತು. ಬಾ ನೀ ಈಗ್ಲೇ ಬರ್ತೀಯಾ? ಬರ್ತೀನಿ ಬಾ. ಎಲ್ಲಿರೋದ್ ನೀನ್ ಇವಾಗ? ಆನೆಕಲ್ ಇರೋದು. ಆನೆಕಲ್ಲಲ್ಲಿ ಇಲ್ಲಿ? ಆನೆಕಲ್ಲಲ್ಲಿ ಇಲ್ಲೇ ಇರೋದು, ಹೇಳು. ಎಲ್ಲಿ ಅಂತ ಹೇಳಿ. ಆನೆಕಲ್ ಇಲ್ಲ ಅಂದ್ರೆ ಆನೆಕಲ್ ಸೊಂದಿಲ್ಲ ಏನಾರು ಇದೆಯಾ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆನೆಕಲ್ ತಿಮ್ರಾಸ್ವಾಮಿ ದೇವಸ್ಥಾನ ರೋಡಲ್ಲಿ ಇರೋದು, ಹೇಳು. ತಿಮ್ರಾಸ್ವಾಮಿ ದೇವಸ್ಥಾನ ಇದ್ರೆ ಡೈರೆಕ್ಟ್ ಆಗಿ ಕೊರ್ಮಂಗ್ಲ ಬಸ್ ಹತ್ಕೊಂಡು ಇಲ್ಲ ಗಾಡಿ ಹತ್ಕೊಂಡು ನಾನೇ ಬರ್ತೀನಿ, ನೀನ್ ಬಾ, ನಿನ್ ತಾನೇ ಪ್ರಾಬ್ಲಮ್ ಆಗಿರೋದು. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದು ನೀನೇ ಬಾಪ. ಇಲ್ಲ ಅಡ್ರೆಸ್ ಹೇಳು, FIR ಕಾಪಿ ಕಳಿಸ್ತೀನಿ, ಆಮೇಲೆ ಮಾತಾಡ್ಕೊಳ್ಳೋಣಂತೆ. ಸಿಕ್ತದಲ್ಲ ಪರ್ಸನಲ್ ಫೋಟೋಗಳು ಎಲ್ಲ ಲೀಕ್ ಮಾಡೋದಲ್ಲ. ಯಾರಂತಾನೆ ಗೊತ್ತಿಲ್ಲ. 25ನೇ ತಾರೀಕು ನಮ್ಗೆ ವಿವೋ ಫೋನೇ ಬಂದಿಲ್ಲ ಅಂಗಡಿಗೆ. ಮತ್ತೆ ಇನ್ಯಾವ ಫೋನ್ ಬಂತು? ಮತ್ತೆ ಫೋಟೋ ಕಳ್ಸಪ್ಪ ನಂಗೆ. ಅಲ್ಲ ಮತ್ತೆ ಇನ್ಯಾವ ಫೋನ್ ಬಂತು? 20ನೇ ತಾರೀಕು ವಿವೋ ಫೋನ್ ಬಂದಿಲ್ಲ ಅಂದ್ರೆ ಮತ್ತೆ ಇನ್ಯಾವ ಫೋನ್ ಬಂತು? ಆಯ್ತು, ನೀವ್ ಏನಾದ್ರು ಅನ್ಕೋ, ಆಯ್ತು. ಅಲ್ಲ ನಾನು ಕೇಳೋದಕ್ಕೆ ನೀನ್ ಹತ್ರ ಕ್ಲಾರಿಟಿಯಾಗಿ ಆನ್ಸರ್ಗಳೆಲ್ಲ ತಿರ್ಗಿ ಏನಾದ್ರು ಅನ್ಕೋ, ಏನಾದ್ರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದೀನಿ. 25ನೇ ತಾರೀಕು ಕಂಪ್ಲೇಂಟ್ ಕೊಟ್ಕೋ ಹೋಗು, ನಾನು ಬರ್ತೀನಿ. ಆಯ್ತು, ಕೊಡ್ತೀನಿ. ನಿಮ್ಗೆ ಹೇಳಿದ್ರು ಕೊಡ್ತೀನಿ, ಹೇಳಿಲ್ಲ ಅಂದ್ರೂ ಕೊಡ್ತೀನಿ. ನಾನ್ ಕೇಳ್ತಾರೆ ಇಷ್ಟೇ. ಆಯ್ತು. ಬಿಲ್ ಎಷ್ಟು ಇಸ್ಕೊಂಡಿದ್ರಿ? ಏನ್ ಎಷ್ಟು ಇಸ್ಕೊಂಡಿದ್ರಿ? ಬಿಲ್ ಎಷ್ಟು ಇಸ್ಕೊಂಡಿದ್ರಿ? ಪೇಮೆಂಟ್ 4,500. 4,500 ಟ್ರಾನ್ಸಾಕ್ಷನ್ ಫೋಟೋ ಕಳ್ಸಿ. ನಾನ್ ಯಾಕೆ ನಿಂಗೆಲ್ಲಾ ಕಳ್ಸ್ಕೊಂಡ್ ಏನು ಕಳ್ಸ್ಬೇಕು ಅಂತ? ನೀವು ಹೇಳ್ತಾ ಇದೆಯಲ್ಲ, ನಾನು ಸರ್ವಿಸ್ ಮಾಡ್ತಿದ್ದೆ ಅಂತ. ಟ್ರಾನ್ಸಾಕ್ಷನ್ ಬಿಲ್ ಕಳ್ಸು. ಅಲ್ಲ ನಾನು ಯಾಕೆ ನಿಂಗೆಲ್ಲಾ ಕಳ್ಸ್ಬೇಕು? ಆಯ್ತು, ಏನೋ ಮಾಡ್ಕೋಗಾಯ್ತು. ಅಲ್ಲ ನೀನ್ ಕ್ಯಾಶ್ ಕೊಟ್ಟಿದ್ದೆಲ್ಲ ಟ್ರಾನ್ಸಾಕ್ಷನ್ ಬಿಲ್ ಕೊಡ್ತಾರಾ? ಕ್ಯಾಶ್ ಕೊಟ್ಟಿದ್ದೆಲ್ಲ ಟ್ರಾನ್ಸಾಕ್ಷನ್ ಬಿಲ್ ಕೊಡ್ತಾರಾ? ಹೌದು, ಕ್ಯಾಶ್ ಅಲ್ಲಿ 4,000 ಬಿಲ್ ಪೇ ಮಾಡಿದ್ದೀನಿ. ಆದ್ರೆ ಬಿಲ್ ಕೊಟ್ಟಿರ್ತೀವಲ್ಲ. ಬಿಲ್ ಕೊಟ್ಟಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಬಂದೆ. ಹಾ. ಇವಾಗ ನೋಡ್ರೆ ನನ್ನ ಫೋಟೋಸ್ಗಳೆಲ್ಲ ಲೀಕ್ ಆಗಿದೆ 1 ವಾರ ಆದ್ಮೇಲೆ.
ಸರ್ ಅದ್ ನಮಗ್ ಗೊತ್ತಿಲ್ಲ, ನೀವು ಫೋಟೋಸ್ ಇದ್ರೆ ಫೋಟೋಸ್ ಕಳ್ಸಿ. ಅಲ್ಲ ಏನ್ ನಿಂಗೆ ಅಲ್ಲ ನಿನ್ಗೆ ನಿಮ್ ನಂಬರ್ ನೀವು ಕಾಲ್ ಮಾಡಿದೀನಿ ಅಂದ್ರಲ್ಲ, ನಿಮ್ ನಂಬರ್ ಇವತ್ತೇ ನನ್ ಕಾಲ್ ಬಂದಿರೋದು ಈ ನಂಬರ್ ಇಂದ. ನಾನ್ ಡೈರೆಕ್ಟ್ ಆಗಿ ಬಂದು ಮೀಟ್ ಆದ್ರೆ ನಿನ್ ಕಾಲ್ ಹೆಂಗ್ ಬಂದಿರುತ್ತೆ ಯೋಚನೆ ಮಾಡಿ. ನಾನ್ ಡೈರೆಕ್ಟ್ ಆಗಿ ನೀನ್ ಬಂದ್ ಮೀಟ್ ಆಗಿದ್ರೆ ಕಾಲ್ ಹೆಂಗ್ ಬಂದಿರುತ್ತೆ ಯೋಚನೆ ಮಾಡಿದ್ಯಾ? ಸರ್ ನಿಮ್ಗೆ ಹೇಳ್ತಾರ ನಾನ್ ನಿನ್ನ ಆನ್ಲೈನ್ ಅಲ್ಲ 25ನೇ ತಾರೀಕು ನೀವು ಇದ್ ಮಾಡಿದ್ರಿ ಅಂದ್ರಲ್ಲ. ಹೌದೌದು ಸರಿ ಆಯ್ತು, ನಾನು ಅಂಗಡಿ ಹತ್ರ ಬನ್ನಿ, ನಾನು ಚೆಕ್ ಮಾಡ್ತೀನಿ. ಸ್ವಾಮಿ ಅಂಗಡಿ ಹತ್ರ ಬಂದು ಆಯ್ತು, ಈಗಾಗ್ಲೇ ಈಗಾಗ್ಲೇ ಅಂಗಡಿ ಹತ್ರ ಬಂದು ಮಾನ ಮರದಿ ಊರ್ ಬಾಗ್ಲಾಗಿದೆ ನಂದು. ಯಾವ ಅಂಗಡಿ ಹತ್ರ ಬಂದಿದ್ರಿ? ನಿಮ್ದೆ ರಿಪೇರ್ಸ್ 19. ಹೌದು, ಯಾವಾಗ ಬಂದಿದ್ರಿ? ಏನ್ ಮನ ಮರ್ಯಾದೆ ಹೋಗಿದ್ಯಲ್ಲ ನೀನ್ ಲೀಕ್ ಮಾಡಿದ್ಯಲ್ಲ ನಮ್ ಪರ್ಸನಲ್ ಫೋಟೋಸ್. ಅಲ್ಲ, ನಿಮ್ ಪರ್ಸನಲ್ ಫೋಟೋಸ್ ನಾನೇ ಕ್ಲಿಕ್ ಮಾಡ್ಲಿ? ಆಯ್ತು, ಎಷ್ಟೊತ್ತಿಗೆ ಇಸ್ಕೊಂಡ್ರಿ ಫೋನ್ ರೆಡಿ ಮಾಡ್ಕೊಂಡು? ಏನ್ ನಿನ್ ನೆಕ್ಸ್ಟ್ ಡೇ ಕೊಟ್ಟಿದ್ಯಾ? ನೆಕ್ಸ್ಟ್ ಡೇ? ಹೌದು, ಎಲ್ಲಿ ಕೊಟ್ರಿ? 26ನೇ ತಾರೀಕು ಇಸ್ಕೊಂಡ್ ಹೋಗ್ತೀರಾ? ಹೌದು. ಇಸ್ಕೊಂಡ್ ಹೋದ್ನಲ್ಲ ಬಂದಿ ನಾನು. ಅದೇ ಯಾವ ಟೈಮಿಗೆ ಬಂದಿದ್ರಿ? ಅದ್ 4:15 ಸಂಜೆ. ಬಂದು ಆಯ್ತು, ಅಂಗಡಿ ಹತ್ರನೇ ಬನ್ನಿ, ನಾಳೆ ಚೆಕ್ ಮಾಡ್ತೀನಿ ಕ್ಯಾಮ್ರಾ. ಅದೇನಾಯ್ತು ನೀವೇ ಕ್ಲಾರಿಟಿ ತಗೊಂಡ್ ಹೋಗಿ. ಓಕೆ, ನನ್ಗೆ ಈಗ ಕ್ಲಾರಿಟಿ ಕೊಡ್ಬೇಕು. ನಿನ್ನ ನಾಳೆ ಗೀಗಳ ನಂಗೆ ಕಾಯಲ್ಲ. ಆಯ್ತು ಅಂಗಡಿ ಹತ್ರ ಇವಾಗಲೇ ಬರ್ತೀನಿ. ಈಗ್ಲೇ ಯಾಕೆ ಬರ್ತೀಯಾ? ನಿಮ್ ಸ್ಟೇಷನ್ ಹತ್ರ ಫಸ್ಟ್, ನಾನು ಅಂಗಡಿ ಹತ್ರ ಎಲ್ಲ ಬರಲ್ಲ ಅಷ್ಟೇ. ಕಂಪ್ಲೇಂಟ್ ಕೊಟ್ಕೊಂಡು ನಾನು FR ಕಾಪಿ ಬರ್ಲಿ, ನಾನು ಬರ್ತೀನಿ ಅಷ್ಟೇ. ಹಲೋ, ಹಾ, ನೀನ್ ಈಗ್ಲೇ ಬರ್ಬೇಕು ನಾನು ಸ್ಟೇಷನ್ ಹತ್ರ. ನಾನು ಇವಾಗ ಏನಕ್ಕೆ ಬರ್ಲಿ? ನೀನ್ ಕರೆದ್ರೆ ಬರ್ಬೇಕು. ಯಾಕೆ? ಡ್ಯೂಟಿ ಮುಗಿಯಿತು, ನಾನು ಏನಕ್ಕೆ ಬರ್ಲಿ? ಏನ್ ಡ್ಯೂಟಿ ಮುಗೀತು? ಅಂಗಡಿ ಹತ್ರ ಬಂದು ಗಾಡಿ ಹಿಡಿತು. ಅಲ್ಲ, ನೀನ್ ಡ್ಯೂಟಿ ಮುಗಿದ್ಬಿಟ್ರೆ ನೀನ್ ಪಾಡಿ ನೀನ್ ಹೋಗ್ಬಿಟ್ರೆ ನಾವ್ ಇಲ್ಲಿ ಏನ್ ಮಾಡ್ಕೋಬೇಕು? ಏನಾದ್ರು ಮಾಡ್ಕೊ. ನಾನು ನಿನ್ ಫೋನ್ ಏನೋ ನೋಡಿಲ್ಲ, ನೀನ್ ಯಾರಂದ್ರೆ ನನಗೆ ಗೊತ್ತಿಲ್ಲ. ಇವಾಗ ಫೋನ್ ಬಾ 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 ಅಂದ್ರೆ ನನಗೆ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಸರ್ವಿಸ್ ಹೆಂಗ್ ಮಾಡ್ದೆ? ಗೊತ್ತಿಲ್ಲದೆ ಸರ್ವಿಸ್ ಹೆಂಗ್ ಮಾಡ್ದೆ? ತಲೆ ಹೆಂಗ್ ಆಯ್ತು, ನಾಳೆ ಅಂಗಡಿ ಹತ್ರ ಬಂದು ಮಾತಾಡಿಸ್. ಹೇಳಲ್ಲ. ವಿಡಿಯೋ ಅಪ್ಲೋಡ್ ಮಾಡಲ್ಲ, ಅವರೇ ನೋಡ್ಬೇಕು. ಅಲ್ಲಿ ಅವ್ರು ರಿವೀಲ್ ಮಾಡಲ್ಲ ಗೈಸ್. ವಿಡಿಯೋ ಅಪ್ಲೋಡ್ ಮಾಡಲ್ಲ, ಅವರೇ ನೋಡ್ಬೇಕು. ನೀವು ಡಯಲ್ ಮಾಡಿದ ಅಷ್ಟೇ. ಸಂಖ್ಯೆ ಅಷ್ಟೇ ಸಾಕಿನ್ನ. ಈ ವಾರದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆಗ್ಲೇ ಅವ್ರು ನೋಡ್ತಾರೆ. ಸೊ ಅಲ್ಲಿವರೆಗೂ ಸೀಕ್ರೆಟ್ ಆಗಿ ಇಟ್ಟಿರೋಣ. ಅಷ್ಟೇ ಪಾಪ, ಅವ್ರ ಓನರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಅವೆಲ್ಲ ಮಾಡಿದ್ರೆ ಮತ್ತೆ ನೋಡ್ಕೊಳ್ಳೋಣ. ಮಾಡಲ್ಲ. ಹೇಳ್ತಾರೆ ಈ ತರ ಬಂದಿದ್ರೆ ಅವನ್ ಚೆಕ್ ಮಾಡ್ತಾನೆ, ಹಾ, ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಅಷ್ಟೇ ಗೈಸ್. ಪದೇ ಏನಿಲ್ಲ. ಪದೇ ಫೋನ್ ಮಾಡಿದ್ರೆ ಅವ್ರ ದೊಡ್ಡ ಬರುತ್ತೆ. ಒಂದೊಂದ್ಸಲ ಏನಾಗುತ್ತೆ ಮೀಟಪ್ ಇಲ್ಲ ಎಲ್ಲ ಇರುತ್ತೆ. ಗೈಸ್, ಈಗ ಇನ್ನೊಬ್ಬ ಪರ್ಸನ್ಗೆ ಪ್ರಾಂಕ್ ಕಾಲ್ ಮಾಡೋಣ. ಯಾರು ಅಲ್ಲ, ನನ್ನ ತಮ್ಮನೇ, ಅಂದ್ರೆ ನನ್ನ ಚಿಕ್ಕಮ್ಮ ಅವ್ರ ಮಗ. ಸೊ ಅವ್ರಿಗೊಬ್ರು ತಂಗಿ ಇದಾರೆ, ಅವ್ರನ್ನೇ ಇಟ್ಕೊಂಡು ಕಾಲ್ ಪ್ರಾಂಕ್ ಮಾಡೋಣ. ಹಲೋ, ಮನೋಜ್ ಮಾತಾಡ್ತಾ ಇರೋದು. ಹೌದು, ಹೇಳಿ. ಈಶ್ವರ್ ಏನಾಗಬೇಕು? ಕಂಡು ಹಿಡಿದ್ಬಿಟ್ಟ ಗೈಸ್. ಹೆಂಗ ಇವೆಲ್ಲ ಅವ್ರ ಜೊತೆ ಮಾತಾಡ್ತಿರ್ತಾನೆ, ಅವ್ರಿಗೆ ಅಷ್ಟು ಮಾತ್ರ ಹಾಯ್ಸ್ಕೊತಾಗಲ್ಲ. ಹೆಂಗ ಇವೆಲ್ಲ ಕಂಡು ಹಿಡಿಯೋದು? ನೀವ್ ಅಪ್ಪ ಡ್ಯೂಟಿಗೆ ಹೋಗಿದಾರಾ? ಹಾ, ಡ್ಯೂಟಿಗೆ ಹೋಗಿದಾರ, ಮನೇಲಿ ಇದಾರ? ಡ್ಯೂಟಿ ನೀವ್ ಅಮ್ಮ? ಹಾಸ್ಪಿಟಲ್. ಇವರೆಲ್ಲ ಬಿಸಿ ಇದಾರೆ ಗೈಸ್. ಇಲ್ಲ ಅಂದ್ರೆ ಇವ್ರ ಅಮ್ಮಗಾರ ಫೋನ್ ಮಾಡಿ ಪ್ರಾಂಕ್ ಮಾಡ್ಬೋದಾಯ್ತು. ಹೌದು, ನಮ್ ಚಿಕ್ಕಮ್ಮ prank ಈಗ ಹಂಗೆ ಕಂಟಿನ್ಯೂ ಮಾಡುವ. ಹಾ. ಚಿಟ್ಟಿಯಲ್ಲಿ ಇದ್ದಾಳೆ. ಹಾಸ್ಪಿಟಲ್. ಸರಿ. ಎಷ್ಟಿನ್ನ ಓಕೆ, ಬಾಯ್ ರಿವೀಲ್ ಮಾಡ್ಬೇಕು. ಗೈಸ್. ಬೇಗ ಕಂಡು ಹಿಡಿದ್ಬಿಟ್ಟ. ಯಾಕಂದ್ರೆ ಡೈಲಿ ಮಾತಾಡ್ತಾ ಇರ್ತೀವಲ್ಲ, ಸೊ ಅಲ್ಲಿ ನಗ್ಬಿಟ್ಟೆ ಬೇರೆ, ಅದೇ ಡೌಟ್ ಬಂದಿತ್ತು. ನೆಕ್ಸ್ಟ್ ಕಾಲ್ ನಮ್ ದೊಡ್ಡಮ್ಮ ಮಗಳಿಗೆ. ನಂಬರ್ ನೋಡೋಣ. ಅವಳು ಕಂಡು ಹಿಡಿಯೋ ಡೌಟ್, ಯಾಕಂದ್ರೆ ರೇರ್ ಮಾತಾಡೋದು. ಓಕೆ, ಹಲೋ. ಹಲೋ, ಯಾರು? ಮೀನನಾ? ನೀವ್ಯಾರು? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್.